ಓಕೆ ರೆಡಿ ರೀ. ಓಕೆ ಅಲ್ಲೋಗಿ ಆ ಕಡೆ ರೆಡಿ. ಪಕ್ಕದ ಈ ಕಡೆ ಹಾಕ್ಬರ್ರಿ, ಆ ಕಡೆ ಹಾಕ್ರಿ, ಕ್ಯಾಮ್ರಾ ಐತೆ.
बापा ಆಯ್ತು ಆಯ್ತಾಯ್ತು ಶನಿದೇವ್ರ ಕಥೆ ಆಯ್ತಾ ಶನಿದೇವ್ರ ಕಥೆ ಆಯ್ತಾ ಶನಿದೇವ್
ಹಾಗೆ ಈ ಕಡೆ ಕಾಲ ಇವನನ್ನು ಕಾಡಿಸದೆ ತಿಂದ್ಯಾ ಹೇಳಿ ಶಿವ ಇದೆಲ್ಲ ಯಾರಿಂದ ಪ್ರಾಪ್ತವಾಗುವುದು ರಾಮ ಆನ್ ಅಕ್ಷರ ಹೋಗಿರೋ ಪಾಪ ಒಳಗೆ ಬರಬೇಡತ್ತಿರ ಅಂತ ಮುಚ್ಚಿದಂತೆ ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ಕಾಮರು ತಾವೇನ ಬಲ್ಲಿದಯ್ಯ ಪುರಂದರದಾಸರಾದವರು ಅವೆಲ್ಲ ಸುಳ್ಳಾಗ ಸಾಧ್ಯ ಇಲ್ಲ. ಈ ಕಡೆ ದಯವಿಟ್ಟು ನಾವು ಗೋವಿಂದ ಆಗ್ತಾಗ ಗೋವಿಂದಾನೆ ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ. ರಾಜಾ ಹಿಂದೆ ಬಣ ಹಿಂದೆ ಬಣ ಗ್ರಹಗಳಲ್ಲಿ ಮೊದಲನೇ ಗ್ರಹವೇ ಸೂರ್ಯ ಹಾಗೂ ಭಾಸ್ಕರ ಎಂಬುದಾಗಿ ಕರೆಯುತ್ತಾರೆ ಪ್ರಭು. ಈತ ಅತ್ಯಂತ ತೇಜಸ್ವಿ, ತನ್ನ ಕಿರಣಗಳಿಂದ ಪೂರ್ವಾದ್ರಲ್ಲಿ ಹುಟ್ಟಿ ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಗಿಡಮರಗಳಿಗಾಗಲಿ ಯಾರು ಈ ಭಗವಾನ್ ಸೂರ್ಯನನ್ನು ಪೂಜೆ ಮಾಡಬೇಕಾದ್ರೆ ಗೋಧಿ ಕೆಂಪು ನಿರುತ್ತಾರೆ ಕೆಂಪು ದಾಸವಾಳದ ಹೂವನ್ನಿಟ್ಟು ಪೂಜೆ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲದ ತ್ರಿಕಾಲದಲ್ಲಿ ಯಾರು ಭಗವಾನ್ ಸೂರ್ಯನನ್ನು ಪೂಜೆ ಮಾಡಿ ಗಿಡಮರಗಳನ್ನ ಸಸ್ಯಗಳನ್ನ ಪ್ರಾಣಿಗಳನ್ನ ಈ ಸೂರ್ಯನ ಮಾನವ ರಾಶಿಗೆ ಕ್ರೂರವಾಗಿ ಬಂದದ್ದೇ, ಆದರೆ ಇರುವ ಶಾಖವನ್ನು ಕಿತ್ತುಕೊಂಡು ಶೀತ ಬಿಡಿದು ಚಂದ್ರನನ್ನು ಯಾರು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಚಂದ್ರನ ಒಲುಮೆಗೆ ಪಾತ್ರರಾಗುತ್ತಾರೋ ಅವರಿಗೆ ಪೂರ್ಣಾಯಸ್ಸನ್ನು ಕೊಟ್ಟು ಕಾಪಾಡುತ್ತಾನೆ ಪ್ರಭು. ಹಾಗೂ ಚಂದ್ರಕಾಂತಿಯನ್ನೇ ಕೊಟ್ಟು ಮೆರೆಸುತ್ತಾನೆ. ಏನಪ್ಪಾ ಲಕ್ಷ್ಮೀ ದೇವಿ ಇದ್ದ ನೋಡಲ್ಲ ಅಂತ ಕೈ ಮುಗಿಬಿಡ್ತಾರೆ ಎಷ್ಟೋ ದಿನ. ಏನು ಅವಳೆ ರಾತ್ರಿ ಪುಣ್ಯಾತ್ಮಿಗೆ ಪೂರ್ಣ ಪ್ರಕಾಶನ ಯೇಸೂರ್ಯ ದೇವನೇ ಸಾಷ್ಟಾಂಗ ವಂದನೆ. ಈ ಮಂಗಳನನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಮಂಗಳನ ಒಲುಮೆಗೆ ಪಾತ್ರರಾಗುತ್ತಾರೋ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾನೆ ಪ್ರಭು. ಎಲ್ಲಾ ಭಾಗ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಆರೋಗ್ಯ ಭಾಗ್ಯ. ನೀವು ಹೇಳ್ರಲ್ಲ ಈ ವಿಕ್ರಮಾರ್ಕರಾಜನ ಅಪ್ಪ ಯಾರಂತ ಕೇಳಿದ್ರು ನನಗೆ. ಅವರಪ್ಪ ಬ್ರಾಹ್ಮಣ, ಅವನು ಉಜ್ಜಯಿನಿ ಪಟ್ಟಣ ಮಾಡ್ತಾನೆ. ಅಲ್ಲಿ ಅವನಿಗೆ ನಾನು ಕೊಟ್ಟು ಮದುವೆ ಮಾಡಬೇಕು, ಬೇಕಾದ್ರೆ ಮನೆ ಬಿಟ್ಟು ಹೊಡೋಗಿದ್ದೀನಿ. ಅವಳು ಈಗ ನಿದ್ದೋಗಬೇಕು ಕಾಯ್ಕೊಂಡಿರ್ತಾಳೆ. ಇಲ್ಲಿ ಜಿಗಲಿ ಬರೀ ಎದ್ದು ಹೇಳ್ತೇನೆ, ಹೋಗಕ್ಕೆ ರೆಡಿ ಮಾಡ್ಕೊತಾನೆ. ಪಾಪ ನೀನು ಯಾರನ್ನು ಏನು ಎಲ್ಲ ಕೇಳ್ತಾಳೆ. ನಾನು ದಕ್ಷಿಣ ದಿಕ್ಕವನು ಒಪ್ಪಲ್ಲ. ಯಾಕೆ ನಾವು ವೇಶ್ಯ, ನಾನು ಬ್ರಾಹ್ಮಣರ ವೇಶ್ಯ ಆಗೋದಿಲ್ಲ, ಸಾಧ್ಯನಾ? ಆಗಲ್ಲ. ರಾಜನಿಗೆ ದೂರು ಕೊಡ್ತಾನೆ. ಅವ್ರು ದೇನಿ ಪಟ್ಟಣ ಅವತ್ತು ಯಾವ ರಾಜ ಅವ್ನು ದೂರು ಕೊಡ್ತಾನೆ. ನೀನು ಬ್ರಾಹ್ಮಣ ಅಲ್ವಪ್ಪ, ಎಲ್ಲ ಯಾವ ಜಾತಿ ಮಾಡ್ಕೊಂಡು ಆಮೇಲೆ ಇವರು ಶಟ್ಲು
ಎಷ್ಟೇ ವರ್ಷ ಇರ್ತಾರೆ ಇಟ್ಕೊಂಡಿರ್ತಾರೆ. ಬಟ್ಟಿ ಮಹಾಗುರುಗಳ ದೇವ ರಾಜ 6ನೇ ಗ್ರಹವೇ ಶುಕ್ರ ಗ್ರಹ, ಸನ್ಯಾಸಿ ಗ್ರಹ, ಅವಿವಾಹಿತ. ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಮಗ ಈ ಶುಕ್ರ ಗ್ರಹ. ಈ ಶುಕ್ರನ ಪೂಜೆ ಮಾಡಬೇಕಾದ್ರೆ ಅವರೇ ಕಾಳು, ಕಾವಿ ತರಕಾರಿ ವಸ್ತ್ರ, ಕಾವಿ ಪುಷ್ಪವನ್ನು ಇಟ್ಟು ಪೂಜೆ ಮಾಡಬೇಕು. ಯಾರು ಶುಕ್ರವಾರದ ದಿನ ಈ ಶುಕ್ರನನ್ನ ಪೂಜೆ ಮಾಡಿ ಶುಕ್ರನ ಒಲಮೆಗೆ ಪಾತ್ರರಾಗುತ್ತಾರೆ ಅವರಿಗೆ ಅಪಾರವಾದ ಐಶ್ವರ್ಯ ನಿಧಿಯನ್ನು ಕರುಣಿಸಿ ಸಾಹುಕಾರರನ್ನಾಗಿ ಮಾಡಿ ಬೆಳೆಸುತ್ತಾನೆ ಪ್ರಭು. ಹೆಣ್ಣು ಮಕ್ಕಳು ಸಾಯಂಕಾಲದ ವೇಳೆಗಳಲ್ಲಿ ದೀಪಗಳನ್ನು ಹಚ್ಚಿ ಅನನ್ಯ ಭಕ್ತಿಯಿಂದ ಶುಕ್ರನನ್ನ ಪೂಜೆ ಮಾಡಿ ಶುಕ್ರನ ಒಲಮೆಗೆ ಪಾತ್ರರಾದರೆ ಅವರನ್ನು ಸಾಹುಕಾರರನ್ನಾಗಿ ಮಾಡಿ ಬೆಳೆಸುತ್ತಾನೆ ಪ್ರಭು. ಈ ಶುಕ್ರನು ಮಾನವ ರಾಶಿಗೆ ಕ್ರೂರವಾಗಿ ಬಂದಿದೆ. ಆದರೆ ಕಡುದಾರದಿಂದ ಹಣಕ್ಕಾಗಿ ಬರವಲ್ಲಿ ದುಶ್ಯಾಸನ ಮಾಡುವಂತೆ ಯಾಚನೆ ಮಾಡುವಂತೆ ಮಾಡಿಬಿಡುತ್ತಾನೆ ಪ್ರಭು ಎಂಬುದಾಗಿ ಪಂಡಿತತ್ವ ಹೇಳೋಣ. ಶನಿವಾರ ಶ್ರೀನಿವಾಸನಿಗೂ ಶನಿರಾಜನಿಗೂ ಭೇಟಿಯಾದ ದಿನ. ಆದ್ದರಿಂದ ಶನಿರಾಜನ ಶನಿವಾರ ಪೂಜೆ ಮಾಡೋದು, ಶ್ರೀನಿವಾಸನ ಮಾಡ್ಬೋದು, ಶನಿರಾಜನನ್ನು ಪೂಜೆ ಮಾಡೋದು. ಇಬ್ರು ಒಬ್ಬರು ಭೇದ ಆಯ್ತಾ, ಅವಿಬ್ರು ಒಂದೇ ತರ ಸಂದರ್ಶನ ಮಾಡಿದಾಗ ಇಬ್ಬರು ಶನಿವಾರದಲ್ಲಿ ಪೂಜೆ ಮಾಡಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ನಾರಾಯಣ ಶ್ರೀನಿವಾಸ. ಆದ್ದರಿಂದ ಇಬ್ಬರಿಗೂ ಪೂಜೆ ಮಾಡಬೇಕು. ಯಾರು ಈ ಶನಿದೇವರನ್ನ ಪೂಜೆ ಮಾಡಬೇಕಾದ್ರೆ ಎಳ್ಳು, ನೀಲಿ ತರಕಾರಿ ವಸ್ತ್ರ, ನೀಲಿ ಸ್ಫಟಿಕ ಪುಷ್ಪವನ್ನು ಇಟ್ಟು ಪೂಜೆ ಮಾಡಬೇಕು. ಕಪ್ಪಟ್ಟು ರಾವುಗೆ ಕಪ್ಪು. ಈ ಕೆಲವು ಕಡೆ ಕಥೆ ಮಾಡಬೇಕಾಗಲ್ಲ, ಛಾಯೆ ಮಾತಾಡೋದೇ ನಮ್ಮ ನೀಲಿ ವಸ್ತ್ರ ಅವರಿಗೆ ಶ್ರೇಷ್ಠವಾದ ಶನಿರಾಜನಿಗೆ. ಸ್ಫಟಿಕವು ಅದು ನೀಲಿನೇ, ಸ್ಫಟಿಕವು ಐತೆ ನೋಡಿದ್ರೆ ಅದನ್ನ ಹಾಕ್ಬೇಕು ಶನಿವಾರ. ಬಹಳ ಶ್ರೇಷ್ಠ, ಬಹಳ ಪ್ರೀತಿ ಶನಿರಾಜ. ನೀಲಿ ಸ್ಫಟಿಕ ಪುಷ್ಪ, ನೀಲಿ ವಸ್ತ್ರ ಇಟ್ಟು ಪೂಜೆ ಮಾಡಬೇಕು. ಎಳ್ಳು ಯಾರು ಶನಿವಾರದಿಂದ ಬುಧವಾರದಿಂದ ಈ ಶನಿವಾರದಿಂದ ಮನಮಂಡಿ ಪೂಜೆ ಮಾಡುವರೋ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನ, ಮದುವೆ, ಸಂತಾನ, ಗೃಹ, ಆಯಸ್ಸು, ಐಶ್ವರ್ಯ ಇತ್ಯಾದಿಗಳನ್ನು ಕೊಟ್ಟು ಪಾಲ್ಗೊಳ್ಳುತ್ತಾರೆ. ಈ ಶನಿರಾಜನ ಮಾನವ ಗೃಹವಾಸಿಗೆ ಬಂದದ್ದೇ ಆದರೆ ಕೊಡಬಾರದ ಕಷ್ಟಗಳನ್ನ ಕೊಟ್ಟು 12ನೇ ಕಡೆ ಅಂತ ಹೇಳ್ತಾರೆ. ಒಂದು ಕಡೆಗೆ 2.5 ವರ್ಷ, 12ನೇ ಕಡೆಗೆ 24-30 ವರ್ಷ ಇರೋದು ಲೆಕ್ಕ. 12 ಮನುಷ್ಯರು ತಡೆಯಕ್ಕೆ 30 ವರ್ಷ ತಡೆಸೋದು. ಒಂದು ಕಡೆಗೆ 2 ವರ್ಷ, 12ನೇ ಕಡೆಗೆ 30 ವರ್ಷ. ಮನುಷ್ಯರು ತಡೆಯಲ್ಲ ಅಂತೇಳಿ 12 ವರ್ಷಕ್ಕೆ 12 ವರ್ಷಕ್ಕೆ ಸಾಕಿಷ್ಟೇ ಕಾಲ. ಹಾಗೆ ಯಾರು ಈ ಶನೇಶ್ವರನನ್ನು ನಿಂದಿಸಿ ಕ್ರೂರವಾಗಿ ನಿಂದಿಸುತ್ತಾರೋ, ಅವನನ್ನ ದೂಷಣೆ ಮಾಡುತ್ತಾರೋ
ಅಂತ ದುಷ್ಟರನ್ನ ಕಾಣಿಸದೇ ಬಿಡುವುದಿಲ್ಲ. ಪ್ರಭು ನಾನಾ ವಿಧವಾದ ಕಷ್ಟಗಳಿಗೆ ಗುರಿ ಮಾಡಿಬಿಡುತ್ತಾನೆ. ಯಾರು ಶರೀರಾಜನನ್ನ ಮನಮುಟ್ಟಿ ಪೂಜೆ ಮಾಡಲು ಅವರಿಗೆ ಬೇಡದ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡುತ್ತಾನೆ ಎಂಬುದಾಗಿ ಹೇಳೋಣ. ಕನಕಪಟ್ಟಣದ ಕೈಯಿಂದ ಶನೇಶ್ವರ ಪರಮಿ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾನೆ. ಹಾಗಾದರೆ ಆ ಶನೇಶ್ವರನ ವಿಚಾರವನ್ನ ಸಂಪೂರ್ಣವಾಗಿ ತಿಳಿಸುವ ಎಂಬುದಾಗಿ ಕೇಳೋಣ. ಸುಖವಾಗಿ ಸಂಚಾರ ನಡೆಸಿಕೊಂಡು ಬರುವಾಗ ಆ ದೇವಶಿಲ್ಪಿಯಾದ ವಿಶ್ವಕರ್ಮ ಅವನು ರಥಕ್ಕೆ ಮಾಡುವಾಗ ಆ ನೆರಳು ಎದುರಿಗೆ ಕಾಣ್ತದೆ. ನಮ್ಮ ನೆರಳು ನಮ್ಮ ಕಣ್ಣಿಗೆ ಸ್ವಲ್ಪ ಕಾಲ ತಾಯಿ ಮನೆಗೆ ಹೋಗಿ ವಿಶ್ರಾಂತಿ ಪಡ್ಕೊಂಡು ಬರ್ತೇನೆ ಸ್ವಲ್ಪ ವಿಚಾರ ಬಂದಂತೆ ನನ್ನ ಪತಿ ಸಂಸಾರ ನಡೆಸ್ಕೊಂಡು ಅಂತ ಹೇಳಿ ಅವಳನ್ನ ಬಿಟ್ಟು ಇಲ್ಲಿ ಛಾಯಾ ನೋಡಿದ ಕಾಲ ಶಿವ ಎಡೆ ಬಿಟ್ಟು ಋತುನಾಗಿ ಸಂಚಾರ ಮಾಡ್ತಾರೆ ಶಿವ ಅಂತ ತಂದೆ ನನ್ನ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ನಿನ್ನ ಬದಲಾಗಿ ಕಾರಣ ನಿನ್ನ ತಪ್ಪನ್ನು ನೀನು ತಿಳಿಯದೆ ನೋಡು ನನ್ನ ಶೌರ್ಯವನ್ನ ಎಂಬುದಾಗಿ ಒಂದು ಸಾರಿ ಕೋಪದಿಂದ ನೋಡೋಣ. ಭಗವಾನ್ ಸೂರ್ಯದೇವನಿಗೆ ಕೈಕಾಲೆಲ್ಲ ಕೈಯಾಗುತ್ತೋ ಕೀವು ಕಾಲೆಲ್ಲ ಎಳೆದು ರಥದಿಂದ ಹಿಡಿದು ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ ಭಗವಾನ್ ಸೂರ್ಯದೇವ. ಸಾಧ್ಯ ನನಗೆ ಕೈಕಾಲುಗಳು ಚೆನ್ನಾಗಿರ್ತಾನೆ, ರಥ ನಡೆಸ್ತಾನೆ, ಕೈಕಾಲಿಗೆ ಜೀನೇ ಬಿಟ್ಬಿಡ ಕೈಕಾಲ ಕುದುರೆಗಳಿಗೆ ಕಣ್ಣುಗಳೇ ಇತ್ತು ಹೇಳ್ತಿರ್ಬೇಕು. ಅಕ್ಕಪಕ್ಕಾಗಿ ಎದುರುಬಿಟ್ರೆ ದಾಂಡಿ ಅಯ್ಯೋ ಏನೋ ಹೇಳ್ಬೇಕು ಏನಾದ್ರೂ ಬಹುಮಾನ ಪಡೆಯೋಣ ಅಂತ ಆಸೆ ಬಂದ್ರೆ ಎಂತ ದುಸ್ಥಿತಿ ಅನ್ನೋದು ಕನ್ನಡ ಮೇಲೆ ಎತ್ಕೊಂಡಿದ್ದ ರಾತ್ರಿ ಪೂರ್ಣ ಕಳೀತು. ಇಲ್ಲಿ ಕುಟ್ಲೋದಿಂದ ನಡುತ್ತಾನೆ ಒತ್ತಿ ಹಿಡಿದು ರಾತ್ರಿ ಪೂರ್ಣ ಕಳೆಯಿತು. ಮಾರನೇ ದಿನ ಬೆಳಗಾದ್ರು ಸೂರ್ಯ ಪೂರ್ವಾಗ್ಲಿ ಹುಟ್ಟೇ ಇಲ್ಲ. ಪ್ರಪಂಚ ಆಗಿ ಕತ್ತಲಾಗೆ ಉಳಿದು ಬಿಟ್ಟಿತ್ತು. ಮೂರ್ತಿಗಳು ಉಳಿದು ಜಗರಾಜನಿಗೆ ಬಂದು ಜಗರಾಜ ಇಂತ ಮಾಡಬೇಡ ತಂದೆ ಉದ್ಯೋಗವಾಗಿ ಶ್ರೇಷ್ಠನಾಗಿ ಮಾಡಿ ಲೋಕಕ್ಕೆ ಬೆಳಕಿನ ತಂದಿತ್ತು. ಲೋಕ ಕಲ್ಯಾಣವನ್ನು ಮಾಡುವ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಲೋಕದಲ್ಲಿ ನಿನ್ನ ಮಹಿಮೆ ಅಪಾರವಾದುದನ್ನು ಮನುಷ್ಯರು ಕರುಣಿಸುವುದಾಗಿ ಮಗನಲ್ಲಿ ಕೇಳಬೇಡಿ. ಮತ್ತೆ ಭೂವಾದೇವಿ ಹುಟ್ಟಿ ಪ್ರಕೃತಿಗೆ ಬೆಳಕನ್ನು ಮಾಡಲಾಗಿ ತಂದೆಗೆ ಪುತ್ರಭಾಗವನ್ನು ಕೊಟ್ಟ ಆಶ್ಚರ್ಯ ಶ್ರೇಷ್ಠವಾದ ಕಾರಣ ಅವನನ್ನ ನಾವು ದೇವರ ಪೂಜೆ ಮಾಡಬೇಕು. ಆ ದೇವರ ನಿಂದ ಸುಂದರ ದೇವತೆಯನ್ನು ಹಸ್ತದಲ್ಲಿ ಹೊರಬೇಡ.
ಸಿಂಹಾಸನದಲ್ಲಿ ಕುಳಿತಿದ್ದ ವಿಕ್ರಮಾರ್ಕನ ವಿಶಾಲಿ ಸೇವೆ ಮಾಡ್ತೀವಿ. ವಾಕ್ಯ ಓದಲಿಕ್ಕೆ ಆದರೆ ವಾಕ್ಯ ಕೊಡದೇನೆ 4 ವರ್ಷದಲ್ಲಿ ಕಾಪಾಡ್ತೀವಿ. ಸೇವೆ ಮಾಡೋರಿಗಾಗಲಿ ಅವ್ರ ಕುಟುಂಬದಲ್ಲಾಗಲಿ ಶಾಂತಿ ಕೇಳು ತುಂಬಿಕೊಂಡು ನಡೀತಕ್ಕಂಥ ಕಾರ್ಯಕ್ಕೆ ನೀನು ಕಿವಿ ತುಂಬಿ ಅದನ್ನ ನಿಲ್ಲಿಸಿ ಮತ್ತೊಂದನ್ನು ಮಾಡೋದಕ್ಕೆ ಯಾರು ಈ ಜಾಗಕ್ಕೆ ಪ್ರವೇಶ ಮಾಡ್ತಾರಲ್ಲ ಅವನೇ ಜಾಗ ವೇಳೆ ನಾವು ಹೇಳಿಕೊಳ್ಳಲಿಲ್ಲ ಕಣ್ಣುಗಳಲ್ಲಿ ಗುಂಪು ಗುಂಪಾಗಿ ನಿಂತು ನೋಡುತ್ತಿದ್ದಾರೆ. ಕಾರ್ಯಾರ್ಥವಾಗಿ ಸೈನ್ಯಾಧಿಪತಿಯಾದ ಮಾತ್ರವಾಗಿ ಬಂದಿದ್ದಾನೆ. ನೋಡಿದ ಎಲ್ಲರೆಲ್ಲ ಗುಂಪು ಗುಂಪಾಗಿ ನಿಂತು ನೋಡುತ್ತಿರುವುದಾಗಿ ಯೋಗ್ಯವಾದ ಕೆಟ್ಟಾದಲ್ಲಿ ಇದನ್ನು ಹೇಳಿಕೊಳ್ಳಬೇಕು ಎಂಬುದಾಗಿ ಆಧಾರ ನೀನು ಯಾರು ಪ್ರಭುನಾಮ ವಿದೇಶದವರು
ಈ ಪಂಚವರ್ಣದಿಂದ ಕೂಡಿದ ಸುಂದರವಾದ ಕುದುರೆಯನ್ನ ಮಾಡಬೇಕಾಗಿದ್ದಾನೆ. ನಿಮ್ಮ ಸವಾಲಿಗೆ ಯೋಗ್ಯವಾದ ಕುದುರೆ ಆ ನಿರ್ಜನ ಪ್ರದೇಶಕ್ಕೆ ತಂದು ತಪ್ಪೆಂಬುದಾಗಿ ಕಡೆಗಟ್ಟುತ್ತಿದೆ. ಕುದುರೆ ವಿಕ್ರಮಾರ್ಕ ರಾಜನನ್ನ ತಾನೇ ಮರದ ಕೆಳಗೆ ಬಿದ್ದು ಚಟ್ಟನೆ ಮೂರ್ಛಿತನಾಗಿದ್ದಾನೆ. ಪಶ್ಚಿಮಾಂಚಲ ಸುಡಿನ ಹಸ್ತಗತನಾಗಿದ್ದಾನೆ. ಪೂರ್ವಾಂಚಲದಲ್ಲಿ ಸೂರ್ಯನು ಉದಯಿಸಿದ್ದಾನೆ. ಕಾಡು ಮೃಗಗಳ ಜೈಕಾರ ಶಬ್ದ ಕೇಳಿ ಬರುತ್ತಿದೆ. ಹಕ್ಕಿ ಪಕ್ಷಿಗಳ ಕಿರಿಕಿರಿ ಶಬ್ದ ಕೇಳಿ ಬರುತ್ತಿದೆ. ಎಚ್ಚರವಾಗಿದೆ ರಾಜನಿಗೆ. ಅದೇ ನದಿಗೆ ಹೋಗಿ ಕೈಕಾಲುಗಳ ಕಾಲನ್ನು ತೊಳೆದುಕೊಂಡು ನೀರನ್ನು ಕುಡಿದ ವಿಷವನ್ನು ನಿವಾರಣೆ ಮಾಡಿಕೊಂಡವನಾಗಿ ಆ ಕಾಡಿನ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಮುಂದೆ ಮುಂದೆ ಬಂದುಕೊಂಡಿದ್ದಾನೆ. ಹಸಿದಾಗ ಗೆಡ್ಡೆ ಕಾಯಿ ಕಸರುಗಳನ್ನು ಕಿತ್ತು ತಿನ್ನುತ್ತಾ ನೀರು ಸಿಕ್ಕಿದಾಗ ನೀರನ್ನೇ ಕುಡಿದು ಹಸಿವನ್ನು ನಿವಾರಣೆ ಮಾಡಿಕೊಳ್ಳುತ್ತಾ 5-6 ದಿನಗಳ ಕಾಲ ಕಾಡಿನಲ್ಲೇ ಉಳಿದು ಬಿಟ್ಟಿದ್ದಾನೆ. ಇಲ್ಲಿ ಕುದುರೆಯನ್ನೇರಿ ಹೋದ ರಾಜ ಹಿಂತಿರುಗಿ ಬರಲಿಲ್ಲವಲ್ಲ ಎಂಬ ಚಿಂತೆಯಿಂದ ಮಹಾಮಂತ್ರಿ ಆದ ಒಟ್ಟಿ ಸೈನಿಕರನ್ನು ಕರೆದು ಕುದುರೆಗಳನ್ನೇರಿ ಚತುರ್ದಿಕ್ಕುಗಳಿಗೆ ಹೋಗಿ ಮಹಾರಾಜರನ್ನು ಹುಡುಕಿ ಕರೆದುಕೊಂಡು ಬನ್ನಿ ಎಂಬುದಾಗಿ ಕ್ರೂರವಾಗಿ ಅರ್ಜಿ ಮಾಡಿದ್ದಾನೆ. ಚತುರ್ದಿಕ್ಕುಗಳಿಗೆ ಹೋದ ಸೈನಿಕರು ಎಲ್ಲಾ ಕಡೆ ಹುಡುಕಿ ರಾಜನನ್ನ ಕಾಣದೆ ಖಿನ್ನರಾಗಿ ದುಃಖಿತರಾಗಿ ಹಿಂತಿರುಗಿ ಬಂದು ಹೇಳುತ್ತಿದ್ದಾರೆ, ಪ್ರಭು ನಾವು ಎಲ್ಲಾ ಕಡೆಯೂ ಹುಡುಕಿದೆವು, ನಮ್ಮ ಮಹಾರಾಜರ ಸಿಗಲಿಲ್ಲ. ನಿಮ್ಮ ರಾಜ ಕುದುರೆಯನ್ನೇರಿ ಹೋದವನು 5-6 ದಿನಗಳಾದ ಹಿಂತಿರುಗಿ ಬರಲಿಲ್ಲ. ಇಲ್ಲಿ 6 ದಿನ ಕಾಡಲ್ಲೇ ಉಳಿದವನಾಗಿ 6ನೇ ದಿನ ಪ್ರಾತಃ ಕಾಲದಲ್ಲಿ ಮತ್ತೆ ಹೆಂಡತಿ ಮಕ್ಕಳು ನೆನಪಿಗೆ ಬಂದಿದ್ದಾರೆ. ನಾನಾದರೂ ಬಂದವನು ಈ ಕಾಡಿನಲ್ಲೇ ಉಳಿದು ಬಿಟ್ಟನಲ್ಲ, ನಾನಿನ್ನು ಉಜ್ಜಯಿನಿ ಪಟ್ಟಣಕ್ಕೆ ಸೇರಬೇಕು, ಹೆಂಡತಿಯಾದ ಪ್ರಭಾವತಿ ಮಗನಾದ ಕಂಠೀರವನನ್ನು ನೋಡಬೇಕು ಎಂಬ ಆಕಾಂಕ್ಷೆಯಿಂದ ಅದೇ ತಾರೆ ಮರವನ್ನು ಹುಡುಕಿಕೊಂಡು ಬಂದಿದ್ದಾನೆ. ಉಜ್ಜಯಿನಿ ಪಟ್ಟಣವನ್ನು ಸೇರುವುದೆಂತು, ಹೆಂಡತಿಯಾದ ಪ್ರಭಾವತಿ ಮಗನಾದ ಕಂಠೀರವನನ್ನು ನೋಡುವುದೆಂತು ಎಂಬುದಾಗಿ ಕಣ್ಣೀರ್ಗಾರಿದ ರಾಜ ಆ ಕಾಡನಡಿಗೆಯಲ್ಲಿ ಕುದುರೆ ಹುಡುಕಿಕೊಂಡು ಬರುತ್ತಿದ್ದಾನೆ. ಹಂಗೆ ಗೇಟ್ ತಳ್ಳಿಲ್ಲ ಈ ಕಡೆ ಬನ್ನಿ ಸರ್, ಬನ್ನಿ ಬನ್ನಿ. ಆ ಮಾಡಿಯ ಮೇಲೆ ಕರೆದನು. ಆ ಮಣಿಮಂಟಪವನ್ನ ಸುಪತಿಯನ್ನು ತೋರಿಸುತ್ತಾ ಈ ಸುಪತಿಯ ಮೇಲೆ ಮಲಗಿ ಸುಖವಾಗಿ ನನ್ನ ಅಂಗಡಿಯಲ್ಲಿ ವಿವಾಹ ಮಾಡಿ ಅಡೆಯನ್ನಾಗಿ ಮಾಡಿಕೊಂಡು ಅಂಕಲ್ ಇಲ್ಲಿ ನೋಡಿ, ಈ ಕಡೆ ನೋಡಿ ಅಂಕಲ್, ನೋಡಿ ನಾನು ಸಹಕಾರನಾಗುವುದರಲ್ಲಿ ಸಂದೇಹಗಳಾಗಿ ಹೇಳು ಹಾಗೆ ಹಿಡ್ಕೊಂಡು 4 ದಿನ ಬಿಡಬರ ಹಿಡ್ಕೊಳ್ಳಿ ಹಾಗೆ ಒಂದು ಕೈ ಇಟ್ಕೊಳ್ಳಿ ಸರ್. ಓಕೆ, 1 ನಿಮಿಷ ಇರೋ ಮನ್ಮಥನ ರೂಪಿಗೆ ಇಮ್ಮಡಿ ಆಗುವುದು ನಮ್ಮ ಮನೆಗೆ ಬಿಟ್ಟಿದ್ದಾನಮ್ಮ. ಇದು ಪಿತಾಮಹಗಳನ್ನು ಆಭರಣಗಳನ್ನು ಕೊಟ್ಟುಕೋ. ಆಯ್ತು ನೀವು ಒಬ್ಬರೇ ಬಿಡಬಾರ ಸ್ವಲ್ಪ ಇಲ್ಲಿ ಹಿಂಗೆ ಹಿಡ್ಕೊಳ್ಳಿ ಈ ಕಡೆ. ತಂದೆಯ ಮಾತಿಗೆ ಪ್ರತಿ ಹೇಳಿದ ಹೆಣ್ಣುಮಗಳು ಓಕೆ, ಬನ್ನಿ ಈ ಕಡೆ ಸರ್. ಬೆಳ್ಳಿಯ ತಟ್ಟೆಯಲ್ಲಿ ತಾಂಬೂಲವನ್ನ ಹಾಲನ್ನ ಹೂವನ್ನ ಇಟ್ಟುಕೊಂಡು
ಮನೆಯೊಳಗೆ ಬಂದು ನೋಡುತ್ತಿದ್ದಾರೆ. ಮಾಲನ ಯೋಗಿಯ ಇವನ ಗಿರಿಜಾಧನಾದ ಶಂಕರನೇ, ಸತೀಪತಿಯಾದ ದೇವೇಂದ್ರನೇ, ಲಕ್ಷ್ಮೀಪತಿಯಾದ ನಾರಾಯಣನೇ ಎಂಬುದಾಗಿ ವರ್ಣನೆ ಮಾಡುತ್ತಾ ರಾಜ 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 ಎಂಬುದಾಗಿ ಕಲಿಯಲ್ಲಿ ಇರುತ್ತಿದ್ದಾರೆ. ಹಾಗೆಯೇ ಎತ್ತರವಾಗಿದೆ ಕಾರಣಗಳಿದ್ದಾರೆ. ಹಾಗೆ ನಿರ್ಭಾಗ್ಯರಾದವನಿಗೆ ಇಂಥದ್ದು ಅಪಾರವಾದ ಬಹುಭಾಗ್ಯಗಳಿದ್ದು ಇಷ್ಟವಾದ ಪುರುಷನಲ್ಲಿ ಭೋಗಪಡುವಂತಹ ಸ್ತ್ರೀಯು ಈ ಭೂಮಿಯ ಮೇಲೆ ಶನಿದೇವಾ ಪ್ರಭು ಶನಿದೇವಾ ನೀನೆನ್ನ ಪಾಲಿಸಿದೆ. ಓ ಶನಿ ಮಹದೇವ ಮಗುವಂತೆ ಲಾಲಿಸಿದೆ. ಓ ಶನಿದೇವಾ ಪ್ರಭು ಶನಿದೇವಾ ನೀನೆನ್ನ ಪಾಲಿಸಿದೆ. ಓ ಶನಿ ಮಹದೇವ ಮಗುವಂತೆ ಲಾಲಿಸಿದೆ. ಚಿಕ್ಕ ಮಧುರೇಶ್ವರನೇ ಆ ಮಧುರ ನಾಮ ಸ್ಮರಣೆ, ಆ ನಿನ್ನ ಶಾಂತವದನ ಆನಂದದ ಸದನ, ಕರುಣಾಂತರಂಗ ನೀನೇ ಓ ದೇವನೇ. ಓ ತುಳಸಿ ಪ್ರಿಯ ಶನಿರಾಯ, ಓ ಸೂರ್ಯ ಛಾಯಾ ತನಯ, ಕೋಟಿ ತಾರೆ ಪ್ರಭೆಯು ನಿನದು ಓ ಸ್ವಾಮಿಯೇ. ಆ ಗ್ರಹಗಳ ಸಮೂಹದಲ್ಲಿ ಸುಂದರ ಕಾಯನು ನೀ ದೇವ, ನಿಗ್ರಹಿಸುವೆ ದೋಷಗಳನ್ನು ನೀನೇ ಸುರಕಲ್ಪ ಭಾವ. ದೇವಾ ಶನಿದೇವ ನೀನೇ ಮಂಗಳದಾತ, ಓ ಶನಿ ಮಹದೇವ ನೀನೇ ಸುರವರದಾತ. ಓ ಶನಿದೇವಾ ಪ್ರಭು ಶನಿದೇವಾ ನೀನೆನ್ನ ಪಾಲಿಸಿದೆ. ಓ ಶನಿ ಮಹದೇವ ಮಗುವಂತೆ ಲಾಲಿಸಿದೆ. ಶ್ರೀ ಶನಿ ಮಹದೇವ ಸ್ವಾಮಿ ಶ್ರೀ ಕ್ಷೇತ್ರ ಭಕ್ತರ ಪ್ರೇಮಿ, ಶ್ರೀ ಶನಿ ಮಹದೇವ ಸ್ವಾಮಿ ಶ್ರೀ ಕ್ಷೇತ್ರ ಭಕ್ತರ ಪ್ರೇಮಿ, ಮಂದಸ್ಮಿತ ಮಂದಗಮನ ಗ್ರಹ ಸುಂದರನು ನೀ. ಮಾನವನ ರಾಶಿಯಲ್ಲಿ ಚಲಿಸುತ್ತ ಗ್ರಹ ಫಲಗಳ ನೀಡಿ ದೈವ ಶಕ್ತಿಯನ್ನು ನೆನೆಸುವ ಸ್ವಾಮಿಯು ನೀ. ಕಷ್ಟವೊಂದು ಕೊಟ್ಟು ಪರೀಕ್ಷೆ ಮಾಡಿ 100 ಸುಖವ ಕೊಡುವೆ, ಬೇಗುದಿಗಳ ಹಿಂದೆಯೇ 100 ನೆಮ್ಮದಿಯ ಬಾಳ ಕೊಡುವೆ. ದೇವಾ ಶನಿದೇವ ನೀನೇ ಮಂಗಳದಾತ, ಓ ಶನಿ ಮಹದೇವ ನೀನೇ ಸುರವರದಾತ. ಓ
ಶನಿದೇವಾ ಪ್ರಭು ಶನಿದೇವಾ ನೀನೆನ್ನ ಪಾಲಿಸಿದೆ. ಓ ಶನಿ ಮಹದೇವ ಮಗುವಂತೆ ಲಾಲಿಸಿದೆ. ಓ ಶನಿದೇವಾ ಪ್ರಭು ಶನಿದೇವಾ ನೀನೆನ್ನ ಪಾಲಿಸಿದೆ. ಓ ಶನಿ ಮಹದೇವ ಮಗುವಂತೆ ಲಾಲಿಸಿದೆ. ಎಂಥ ದಿವ್ಯಮೂರ್ತಿ ಸ್ವಾಮಿ ನಿನ್ನದು ಶನಿದೇವ. ತಾಯಿ ಮಮತೆ ತೋರು ಪ್ರಶಾಂತ ಮುಖಭಾವ. ಮಾಯವಾಯ್ತು ನೋವೆಲ್ಲ ನಿನ್ನ ಮುಂದೆ ನಿಂತಾಗ. ಮಾಯವಾಯ್ತು ನೋವೆಲ್ಲ ನಿನ್ನ ಮುಂದೆ ನಿಂತಾಗ. ಸ್ವಾಮಿ ಜಗವ ಮರೆತೆನು ನಾನು ನಿನ್ನ ಧ್ಯಾನದಿ. ಸ್ವಾಮಿ ಜಗವ ಮರೆತೆನು ನಾನು ನಿನ್ನ ಧ್ಯಾನದಿ. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಎಂಥ ದಿವ್ಯಮೂರ್ತಿ ಸ್ವಾಮಿ ನಿನ್ನದು ಶನಿದೇವ. ತಾಯಿ ಮಮತೆ ತೋರು ಪ್ರಶಾಂತ ಮುಖಭಾವ. ಶನಿದೇವ ಶನಿದೇವ. ಸ್ವಾಮಿ ತೆರೆದ ನಿನ್ನಯ ಹಸ್ತ ನೀಡಿದೆ ಅಭಯವನು. ನಂಬಿ ಬಂದ ಭಕ್ತರು ಮರೆವರು ಎಲ್ಲ ನೋವನ್ನು. ಎಂಥ ಭವ್ಯ ಮೂರ್ತಿಯೋ ಸ್ವಾಮಿ ನಿನದು ಶನಿದೇವ. ಎಂಥ ಭವ್ಯ ಮೂರ್ತಿಯೋ ಸ್ವಾಮಿ ನಿನದು ಶನಿದೇವ. ಹೃದಯ ಇಲ್ಲಿ ಹಗುರಾಯ್ತು ಮನವೂ ನಿನಗೆ ಶರಣಾಯ್ತು. ಹೃದಯ ಇಲ್ಲಿ ಹಗುರಾಯ್ತು ಮನವೂ ನಿನಗೆ ಶರಣಾಯ್ತು. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಎಂಥ ದಿವ್ಯಮೂರ್ತಿ ಸ್ವಾಮಿ ನಿನ್ನದು ಶನಿದೇವ. ತಾಯಿ ಮಮತೆ ತೋರು ಪ್ರಶಾಂತ ಮುಖಭಾವ. ಶನಿದೇವ ಶನಿದೇವ. ಛಾಯಾನಂದನ ನಿನ್ನೀ ವದನವ ಭಕ್ತರು ದರ್ಶಿಸಲು. ಕಾತರದಿಂದ ಬರುವರು ಗುಡಿಗೆ ಕಂಡು ಹರ್ಷಿಸಲು. ಒಂದು ಘಳಿಗೆ ದರ್ಶನ ಎಂಥ ಆಕರ್ಷಣ. ಒಂದು ಗಳಿಗೆ ದರ್ಶನ ಎಂಥ ಆಕರ್ಷಣ. ಸೆಳೆವುದು ಭಕ್ತರ ಮನವನ್ನ ಪಡೆವರು ಕೇಳದೆ ವರವನ್ನ. ಸೆಳೆವುದು ಭಕ್ತರ ಮನವನ್ನ ಪಡೆವರು ಕೇಳದೆ ವರವನ್ನ. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ. ಎಂಥ ದಿವ್ಯಮೂರ್ತಿ ಸ್ವಾಮಿ ನಿನ್ನನು ಶನಿದೇವ. ತಾಯಿ ಮಮತೆ ತೋರು ಪ್ರಶಾಂತ ಮುಖಭಾವ. ಮಾಯವಾಯ್ತು ನೋವೆಲ್ಲ ನಿನ್ನ ಮುಂದೆ ನಿಂತಾಗ.
ಮಾಯವಾಯ್ತು ನೋವೆಲ್ಲ ನಿನ್ನ ಮುಂದೆ ನಿಂತಾಗ ಸ್ವಾಮಿ ಜಗವ ಮರೆತೆನು ನಾನು ನಿನ್ನ ಧ್ಯಾನದಿ ಸ್ವಾಮಿ ಜಗವ ಮರೆತೆನು ನಾನು ನಿನ್ನ ಧ್ಯಾನದಿ ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ ಸ್ವಾಮಿ ಶನಿದೇವ ಶರಣೆನುವೆ ಶನಿದೇವ ಎಂಥ ದಿವ್ಯ ಮೂರ್ತಿ ಸ್ವಾಮಿ ನಿನ್ನದು ಶನಿದೇವ ತಾಯಿ ಮಮತೆ ತೋರು ಪ್ರಶಾಂತ ಮುಖಭಾವ ಶನಿದೇವ ಶನಿದೇವ ಸ್ವಾಮಿ ವಂದನೆ ನಿನಗೆ ವಂದನೆ ಸಾಷ್ಟಾಂಗ ವಂದನೆ ಶನಿದೇವನೇ ಸಾಷ್ಟಾಂಗ ವಂದನೆ ಶನಿದೇವನೇ ರವಿಸುತನೇ ಸಾಷ್ಟಾಂಗ ವಂದನೆ ಶನಿದೇವನೇ ಚಿಕ್ಕಮಧುರೆಯ ಶ್ರೀ ಕ್ಷೇತ್ರದಲ್ಲಿ ಚಿಕ್ಕಮಧುರೆಯ ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡಿಗ ದೇವ ಶರಣೆಂಬೆ ದೇವ ನೆಲೆಗೊಂಡಿಗ ದೇವ ಶರಣೆಂಬೆ ದೇವ ಸಾಷ್ಟಾಂಗ ವಂದನೆ ಶನಿದೇವನೇ ರವಿಸುತನೇ ಸಾಷ್ಟಾಂಗ ವಂದನೆ ಶನಿದೇವನೇ ತುಳಸೀದಳ ಮಾಲೆಯು ನಿನಗೆ ಶಾಂತ ಶನೇಶ್ವರ ದೇವ ಮಲ್ಲಿಗೆಯ ಮಾಲೆಯು ನಿನಗೆ ಸ್ವಾಮಿ ಶ್ರೀ ಶನಿದೇವ ತುಳಸೀದಳ ಮಾಲೆಯು ನಿನಗೆ ಶಾಂತ ಶನೇಶ್ವರ ದೇವ ಮಲ್ಲಿಗೆಯ ಮಾಲೆಯು ನಿನಗೆ ಸ್ವಾಮಿ ಶ್ರೀ ಶನಿದೇವ ಮಂಗಳದ ದ್ರವ್ಯದಿ ನಿನಗೆ ಮಂಗಳದ ಅಭಿಷೇಕ ನಮಿಸುತ್ತಿದೆ ಸ್ವಾಮಿ ನಿನಗೆ ಭಕ್ತಿಯಲ್ಲಿ ಮೂಲೋಕ ಮಂಗಳದ ದ್ರವ್ಯದಿ ನಿನಗೆ ಮಂಗಳದ ಅಭಿಷೇಕ ನಮಿಸುತ್ತಿದೆ ಸ್ವಾಮಿ ನಿನಗೆ ಭಕ್ತಿಯಲ್ಲಿ ಮೂಲೋಕ ಚಿಕ್ಕ ಮಧುರೆಯ ಶ್ರೀ ಕ್ಷೇತ್ರದಲ್ಲಿ ಬಂದು ನೆಲೆಸಿದ ಸ್ವಾಮಿ ನಂಬಿದ ಭಕ್ತರ ಸಲಹುವ ದೇವ ಶ್ರೀ ಶನೇಶ್ವರ ಸ್ವಾಮಿ ಸಾಷ್ಟಾಂಗ ವಂದನೆ ಶನಿದೇವನೇ ಸಾಷ್ಟಾಂಗ ವಂದನೆ ಶನಿದೇವನೇ ಚಿಕ್ಕ ಮಧುರೆಯ ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡಿಗ ದೇವ ಶರಣೆಂಬೆ ದೇವ ಸಾಷ್ಟಾಂಗ ವಂದನೆ ಶನಿದೇವನೇ ಸಾಷ್ಟಾಂಗ ವಂದನೆ ಶನಿದೇವನೇ ಮುಂಜಾನೆಯ ಮಂಜಿನ ಮುಸುಕು ಸ್ವಾಮಿ ನಿನಗೆ ಧೂಪ
ಈ ಕಂಗಳ ಜ್ಯೋತಿಗಳೆರಡು ನಿನಗೆ ಬೆಳಗೋ ದೀಪ. ಮುಂಜಾನೆಯ ಮಂಜಿನ ಮುಸುಕು ಸ್ವಾಮಿ ನಿನಗೆ ಧೂಪ. ಈ ಕಂಗಳ ಜ್ಯೋತಿಗಳೆರಡು ನಿನಗೆ ಬೆಳಗೋ ದೀಪ. ತಾರೆಗಳ ಸುಂದರ ಮಾಲೆ ಗ್ರಹ ತೇಜನೆ ಅರ್ಪಣೆ ನಿನಗೆ. ದುಂಬಿಗಳ ಝೇಂಕಾರವೇ ಮಂತ್ರಗಳ ಘೋಷ ನಿನಗೆ. ತಾರೆಗಳ ಸುಂದರ ಮಾಲೆ ಗ್ರಹ ತೇಜನೆ ಅರ್ಪಣೆ ನಿನಗೆ. ದುಂಬಿಗಳ ಝೇಂಕಾರವೇ ಮಂತ್ರಗಳ ಘೋಷ ನಿನಗೆ. ಕನಸವಾಡಿಯ ಶ್ರೀ ಕ್ಷೇತ್ರದಲ್ಲಿ ಬಂದು ನೆಲೆಸಿದ ಸ್ವಾಮಿ. ನಂಬಿದ ಭಕ್ತರ ಸಲಹುವ ದೇವ ಶ್ರೀ ಶನೇಶ್ವರ ಸ್ವಾಮಿ. ಸ್ವಾಮಿ ವಂದನೆ ನಿನಗೆ ವಂದನೆ, ಸಾಷ್ಟಾಂಗ ವಂದನೆ ಶನಿದೇವನೇ. ಸಾಷ್ಟಾಂಗ ವಂದನೆ ಶನಿದೇವನೇ ರವಿಸುತನೇ. ಸಾಷ್ಟಾಂಗ ವಂದನೆ ಶನಿದೇವನೇ. ಚಿಕ್ಕ ಮಧುರೆಯ ಶ್ರೀ ಕ್ಷೇತ್ರದಲ್ಲಿ, ಚಿಕ್ಕ ಮಧುರೆಯ ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡಿಗ ದೇವ ಶರಣೆಂಬೆ ದೇವ. ನೆಲೆಗೊಂಡಿಗ ದೇವ ಶರಣೆಂಬೆ ದೇವ. ಸಾಷ್ಟಾಂಗ ವಂದನೆ ಶನಿದೇವನೇ. ಸಾಷ್ಟಾಂಗ ವಂದನೆ ಶನಿದೇವನೇ. ಶನೈಶ್ಚರ ವಂದಿಸುವೆ ನಿನಗೆ. ಶನಿವಾರದಿ ವಿಶೇಷ ಪೂಜೆ ಸಲ್ಲಿಸಿ ನಿನಗೆ ಅರ್ಚಿಸುವೆ ದೇವನೇ. ಜ್ಯೇಷ್ಠಾದೇವಿಯ ಹೃದಯ ಭರಿತನೇ ಸೌಭಾಗ್ಯದಾಯಕ. ಜಗದಾದಿ ವಂದ್ಯ ಪಾಲಿಸು ನಮ್ಮ ಕಾರುಣ್ಯದಾಯಕ. ಕಾರುಣ್ಯದಾಯಕ ಛಾಯಾನಂದನ ಶ್ರೀ ಶನೈಶ್ಚರ ವಂದಿಸುವೆ ನಿನಗೆ. ಶನಿವಾರದಿ ವಿಶೇಷ ಪೂಜೆ ಸಲ್ಲಿಸಿ ನಿನಗೆ ಅರ್ಚಿಸುವೆ ದೇವನೇ. ಉಜ್ಜಯಿನಿಯ ರಸ ವಿಕ್ರಮನ ದರ್ಪವನು ಮುರಿದೆ. ಸಾರ್ವಭೌಮ ನಳರಾಜನನು ಸೇವಕನ ಮಾಡಿದೆ. ಉಜ್ಜಯಿನಿಯ ರಸ ವಿಕ್ರಮನ ದರ್ಪವನು ಮುರಿದೆ. ಸಾರ್ವಭೌಮ ನಳರಾಜನನು ಸೇವಕನ ಮಾಡಿದೆ. ತ್ರಿನೇತ್ರಧಾರಿ ಶಿವನನ್ನು ಬ್ರಹ್ಮ ಕಪಾಲ ಹಿಡಿಸಿದೆ. ತ್ರಿನೇತ್ರಧಾರಿ ಶಿವನನ್ನು ಬ್ರಹ್ಮ ಕಪಾಲ ಹಿಡಿಸಿದೆ. ಹತ್ತವತಾರಿ ಹರಿಯನ್ನು ಶನಿ ಕಾಟದಿ ಕಾಡಿದೆ. ಹತ್ತವತಾರಿ ಹರಿಯನ್ನು ಶನಿ ಕಾಟದಿ ಕಾಡಿದೆ. ನಿನ್ನ ಮಹಿಮೆಯ ತೋರಿದೆ. ಛಾಯಾನಂದನ ಶ್ರೀ ಶನೈಶ್ಚರ ವಂದಿಸುವೆ ನಿನಗೆ. ಶನಿವಾರದಿ ವಿಶೇಷ ಪೂಜೆ ಸಲ್ಲಿಸಿ ನಿನಗೆ ಅರ್ಚ
ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಶನಿವಾರದ ಪೂಜೆಗೆ ನೀ ಒಲಿದು ಬಾರೋ, ಶನಿ ದೋಷವ ಕಳೆದು ನಮಗೆ ಸುಖವ ನೀಡೋ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ದೇವಾ 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 ದೇವಾ. ದಿನಕರನ ಸುತನೇ ಶ್ರೀ ಶನಿ ಮಹದೇವ, ಅನುದಿನವೂ ಸ್ತುತಿಸುವೆವು ಗ್ರಹರಾಜ. 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 ಗ್ರಹ ದೋಷ ದೂರ ಮಾಡು ಛಾಯನಂದನ, ಗತಿ ನೀನೇ ವರ ನೀಡು ಶನಿ ಮಹದೇವ. ಗ್ರಹ ದೋಷ ದೂರ ಮಾಡು ಛಾಯನಂದನ, ಗತಿ ನೀನೇ ವರ ನೀಡು ಶನಿ ಮಹದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ಎಳ್ಳು ಬೆಲ್ಲ ತಂದಿರುವೆ ಶನಿ ಮಹದೇವ, ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ನೀ ಎಂದೆಂದು ನಮ್ಮನ್ನೆಲ್ಲ ಪೊರೆಯೋ ದೇವ. ದೇವಾ 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 ದೇವಾ. महिमने शनिदेवा सुंदर मंद स्मित भावा. ಮಂಗಳ ಮಹಿಮನೆ ಶನಿದೇವ ಸುಂದರ ಮಂದ ಸ್ಮಿತ ಭಾವ. ಈ ಚಿಕ್ಕ ಮಧುರೆಯ ಕ್ಷೇತ್ರದಲ್ಲಿ ನೆಲೆಸಿದ ಶನಿದೇವ, ಸ್ವಾಮಿ ಶನಿದೇವ. ಬೇಡಿದ ವರಗಳ ನೀಡುತ್ತಿಹ ಚಿನ್ಮಯ ಮೂರುತಿ ಶನಿದೇವ.